ತಮಿಳುನಾಡಿಗೆ ಕದ್ದು ಮುಚ್ಚಿ ಕಾವೇರಿ ನೀರು ಬಿಡ್ತಾ ಇದ್ದಾರಾ? ಸಿಡಬ್ಲ್ಯೂಆರ್ಸಿ ಆದೇಶಕ್ಕೂ ಮುನ್ನವೇ ತಮಿಳುನಾಡಿಗೆ ನೀರು ಬಿಟ್ರಾ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕದ್ದು ಮುಚ್ಚಿ ನೀರು ಹರಿಸ್ತಾ ಇದ್ದಾರಾ? ಸಿಡಬ್ಲ್ಯೂಆರ್ಸಿ ಆದೇಶಕ್ಕೂ ಮುನ್ನವೇ ತಮಿಳುನಾಡಿಗೆ ನೀರು ಬಿಟ್ರಾ? ರಾಜ್ಯ ಸರ್ಕಾರದ ನಡೆ ಬಗ್ಗೆ ಸ್ಥಳೀಯರ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನಿನ್ನೆಯಿಂದಲೇ ಕೆಆರ್ಎಸ್ ಕಬಿನಿ ಡ್ಯಾಂಗಳಿಂದ ನೀರು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಗಗನಚುಕ್ಕಿಯಲ್ಲಿ ಬಯಲಾಯಿತು ರಾಜ್ಯ ಸರ್ಕಾರದ ಉದ್ದಟತನ. ನಿನ್ನೆಯಿಂದಲೇ ಗಗನಚುಕ್ಕಿ ಜಲಪಾತದಲ್ಲಿ ನೀರು ಹೆಚ್ಚಳ ಆಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವಂತಹ ಗಗನಚುಕ್ಕಿ ಫಾಲ್ಸ್ ಇದು. ಕಳೆದ 10 ರಿಂದ 15 ದಿನಗಳಿಂದ ನೀರಿಲ್ಲದೆ ಬಣಗುಡ್ತಾ ಇತ್ತು ಈ ಫಾಲ್ಸು. ಏಕಾಏಕಿ ಹಾಲ್ನೊರೆಯಂತೆ ಧುಮುಕ್ತಾ ಇದೆ ಈ ಜಲಧಾರೆ. ಕಾವೇರಿ ನೀರು ರಿಲೀಸ್ ಮಾಡಿದ್ದಕ್ಕೆ ನೀರು ಹೆಚ್ಚಳ ಆಯ್ತಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ತಮಿಳುನಾಡಿಗೆ ಕದ್ದು ಮುಚ್ಚಿ ಕಾವೇರಿ ನೀರು ಬಿಡ್ತಾ ಇದ್ದಾರಾ? ಸಿಡಬ್ಲ್ಯೂಆರ್ಸಿ ಆದೇಶಕ್ಕೂ ಮುನ್ನವೇ ತಮಿಳುನಾಡಿಗೆ ನೀರು ಬಿಟ್ರಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ರಾಜ್ಯ ಸರ್ಕಾರದ ನಡೆ ಬಗ್ಗೆ ಇದೀಗ ಸ್ಥಳೀಯರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಗಗನಚುಕ್ಕಿಯಲ್ಲಿ ಬಯಲಾಗ್ತಾ ಇದೆ ರಾಜ್ಯ ಸರ್ಕಾರದ ಉದ್ಧಾರತನ. ಏಕೆಂದರೆ ನಿನ್ನೆಯಿಂದಲೇ ಗಗನಚುಕ್ಕಿ ಜಲಪಾತದಲ್ಲಿ ನೀರು ಹೆಚ್ಚಳ ಆಗಿದೆ. 10 ರಿಂದ 15 ದಿನಗಳಿಂದ ನೀರು ಇಲ್ಲದೇ ಈ ಫಾಲ್ಸ್ಗೆ ಒಂದು ಕಳೆ ಇದ್ದಿಲ್ಲ. ಸದ್ಯ ಏಕಾಏಕಿ ಹಾಲ್ನೊರೆಯಂತೆ ಜಲಧಾರೆ ಧುಮುಕಿ ಹರಿತಾ ಇದೆ. ಹಾಗಾಗಿ ಕಾವೇರಿ ನೀರು ರಿಲೀಸ್ ಮಾಡಿದ್ದಕ್ಕೆ ನೀರು ಹೆಚ್ಚಳ ಆಯ್ತಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಕಾವೇರಿ ನೀರಿನ ವಿಚಾರವಾಗಿ ಸರ್ವಪಕ್ಷ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ತೀರ್ಮಾನ ಮಾಡ್ತಾರೆ. ಸರ್ವಪಕ್ಷ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಸಿಎಂ ತೀರ್ಮಾನ ಮಾಡ್ತಾರೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತೇವೆ. ಹೆಚ್ಚುವರಿ ಡಿಸಿಎಂ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಕೂಡ ಎಂಬಿ ಪಾಟೀಲ್ ಹೇಳಿರುವಂತದ್ದು. ಕಾವೇರಿ ನೀರಿನ ವಿಚಾರವಾಗಿ ಸರ್ವಪಕ್ಷ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ಸಿಎಂ ತೀರ್ಮಾನ ಮಾಡ್ತಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಸಚಿವ ಎಂಬಿ ಪಾಟೀಲ್. ಇವತ್ತೊಂದು ದಿವಸ ಯಾವಾಗಲೂ ಕೂಡ ಈ ಕಮಿಷನ್ಸು ಆಮೇಲೆ ಟ್ರಿಬ್ಯುನಲ್ಸ್ ತಗೋದು ಬಂದಿದೆ. ಇದು ವೈಜ್ಞಾನಿಕವಾಗಿ ಆಗಬೇಕು. ಈಗ ಒಂದು ವೇಳೆ ಇಲ್ಲಿ ನಮಗೆ ಸಫಿಷಿಯೆಂಟ್ ಆಗಿ ನೀರಿದ್ರೆ, ನಮಗೆ ಸಾಕಾದಷ್ಟು ನೀರಿದ್ರೆ ನಾವು ಕೆಳಗಡೆ ಬಿಡ್ಬೋದು. ಆದರೆ ಅಂತಿಮ ಆದೇಶನೂ ಕೂಡ ಅದೇ ಹೇಳ್ತದೆ. ಬೆಳಗುಂದ್ರದಲ್ಲಿ 172 TMCಯನ್ನು ಸಾಮಾನ್ಯ ವರ್ಷದಲ್ಲಿ, ನಾರ್ಮಲ್ ಇಯರ್ದಲ್ಲಿ, ಕ್ರೈಸಿಸ್ನಲ್ಲೇ ಅವತ್ತೊಂದು ದಿವಸ ಪ್ರಪೋರ್ಷನೇಟ್ ಆಗಿ ಅವತ್ತೊಂದು ದಿವಸ ಇದು ಮಾಡಬೇಕು ಅಂತ ಹೇಳಿ. ಹೀಗಾಗಿ ಇಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ನಮ್ಮಲ್ಲಿ ಎಷ್ಟು ನೀರಿದ್ರೆ ತಾನೇ ನಾವು ಬಿಡೋದು. ನೀರಿಲ್ಲದಾದಾಗ ನಾವು ಬಿಡಲಿಕ್ಕಾಗಂಗಿಲ್ಲ. ಅವಾಗ ಸಂಕಷ್ಟ ಸೂತ್ರ ಬರ್ತದೆ. ಅದೆಲ್ಲವನ್ನ ಕೂಡ ವಿಚಾರ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ, ಎಂಟೈರ್ ಟೀಮಲ್ಲಿದೆ, ನಮ್ಮ ನೀರಾವರಿ ಸಚಿವರು ರಾಮಲಿಂಗರೆಡ್ಡಿ ಅವರಿದ್ದಾರೆ. ಎಲ್ಲರೂ ಕೂಡಿ ಇವತ್ತು ದಿವಸ ನಮ್ಮ ಇರುವಂಥ ಲಭ್ಯತೆ, ನಮ್ಮ ಒಂದು ರಿಕ್ವೈರ್ಮೆಂಟ್ ನೋಡಿಕೊಂಡು ಇವತ್ತು ನಾವು ಕಂಪ್ಲೈ ಮಾಡಬೇಕು.